ಹಳೆಯ ಕಾಲದಲ್ಲಿ ಅಂಜನೇ ದೇವಿ ಮತ್ತು ವಾಯುದೇವರಿಂದ ಹುಟ್ಟಿದ ಮಗನಿಗೆ ಅಂಜನೇಯ ಎಂಬ ಹೆಸರು ಇಡಲಾಗಿತ್ತು. ಈ ಬಾಲಕನ ಹುಟ್ಟಿನಿಂದಲೇ ಅವನೊಳಗೆ ಅಪಾರ ಶಕ್ತಿ, ಧೈರ್ಯ ಮತ್ತು ಕುತೂಹಲವಿತ್ತು. ಅಂಜನೇಯನು ಇನ್ನೂ ಬಾಲಕನಾಗಿದ್ದಾಗಲೇ ಆತನ ಮನಸ್ಸು ಯಾವಾಗಲೂ ಆಟವಿನಲ್ಲಿ ತೊಡಗಿತ್ತು. ಮರಗಳ ಮೇಲೆ ಹಾರುವುದು, ಕಲ್ಲುಗಳನ್ನು ಎಸೆದು ಆಟವಾಡುವುದು, ಅಣೆಕಟ್ಟಿದ ನೀರನ್ನು ಹರಿಸುವುದು ಇವು ಅವನ ದಿನಚರಿಯಾದವು. ಜನರು ಅವನ ಶಕ್ತಿಗೆ ಅಚ್ಚರಿಯಿಂದ ನೋಟ ಹಾಕುತ್ತಿದ್ದರು. ಒಂದು ದಿನ ಹನುಮಂತನು ಬೆಳಿಗ್ಗೆ ಎದ್ದು ತಿನ್ನಲು ಏನೂ ಸಿಗಲಿಲ್ಲ. ಅವನಿಗೆ ಭಾರೀ ಹಸಿವಾಯಿತು. ತಾಯಿಯಿಂದ ಕೇಳಿದಾಗ ತಾಯಿ ಅಂಜನೆ ಕೇಳಿದಳು, ಹನುಮನೇ, ನೀನು ಇನ್ನೂ ದೇವತೆಯ ಮಗ, ನಿನಗೆ ಈ ಜಗತ್ತಿನಲ್ಲಿ ಎಲ್ಲವೂ ಲಭ್ಯ. ಆದರೆ ಈಗಿನಂಥ ಹೊತ್ತಿನಲ್ಲಿ ಸೂರ್ಯನು ಹಣ್ಣಂತೆ ಕಾಣಿಸುತ್ತಾನೆ. ಹನುಮಂತನು ಆಕಾಶದಲ್ಲಿ ತೇಲುತ್ತಿರುವ ಸೂರ್ಯನನ್ನು ನೋಡಿ ಆಶ್ಚರ್ಯಚಕಿತನಾದನು. ಆ ಕಿರಣಗಳು ತೇಜಸ್ಸಿನಿಂದ ಹೊಳೆಯುತ್ತಿದ್ದವು. ಅವನಿಗೆ ಸೂರ್ಯನು ಕಿತ್ತಳೆ ಹಣ್ಣಂತೆ ಕಾಣಿಸಿಕೊಂಡ. ಆತ ನಿಶ್ಚಯಿಸಿದ, ಈ ಹಣ್ಣನ್ನು ತಿನ್ನಬೇಕು. ಹನುಮಂತನು ತನ್ನ ಕೈಗಳು ಹಾಗೂ ಕಾಲುಗಳನ್ನು ಬಲವಾಗಿ ಓಡಿಸಿ ಆಕಾಶದತ್ತ ಹಾರಲು ಶುರುಮಾಡಿದನು. ಅವನ ಹಾರಾಟವನ್ನು ನೋಡಿ ಪಕ್ಷಿಗಳು, ಮರಗಳು, ಬೆಟ್ಟಗಳು ಆಲ್ ಶೋಕ್ ಇನ್ ವಂಡರ್. ಅವನು ವೇಗವಾಗಿ ಉಡುತ್ತಿದ್ದನು. ಹೆಗಲಿನಲ್ಲಿ ಗಾಳಿ ಬೀಸಿದಂತೆ ಆಕಾಶದ ನದಿಗಳನ್ನು ತಲೆಕೆಳಗೆಯಾಗಿ ದಾಟಿದನು. ದೇವತೆಗಳು, ವಿಶೇಷವಾಗಿ ಇಂದ್ರ, ಈ ಅಸಾಮಾನ್ಯವಾದ ಘಟನೆಯನ್ನು ನೋಡಿದಾಗ ಆತಂಕಗೊಂಡರು. ಈ ಮಗುವು ಈ ರೀತಿ ಹಾರುತ್ತಿದ್ದರೆ ಸೂರ್ಯನ ಬಳಿ ಹೋಗಿ ಬ್ಲೋಡ್ ಮಾಡಬಹುದಲ್ಲ ಎಂದು ಹೇಳಿದರು. ಹನುಮಂತನು ಸೂರ್ಯನ ಹತ್ತಿರ ತಲುಪುತ್ತಿದ್ದಂತೆ ಇಂದ್ರನು ತನ್ನ ವಜ್ರಾಯುಧವನ್ನು ಎಸೆದನು. ಆ ವಜ್ರಪಾತದಿಂದ ಹನುಮಂತನು ಬಿದ್ದನು. ಆತನ ಹನು ಗಲ್ಲುಗೆ ಬಡಿದೀತು. ಆದ್ದರಿಂದ ಅವನ ಹೆಸರು ಹನುಮಂತಯ್ಯ ಎಂದು ಬದಲಾಗುತ್ತದೆ. ವಾಯುದೇವನು ಈ ಘಟನೆ ನೋಡಿ ಕೋಪಗೊಂಡನು. ನನ್ನ ಮಗನಿಗೆ ಗಾಯ ಮಾಡಿದರೆ ನಾನು ಶ್ವಾಸವನ್ನೇ ನಿಲ್ಲಿಸುತ್ತೇನೆ ಎಂದು ಹೇಳಿದನು. ಜಗತ್ತಿನಲ್ಲಿ ಗಾಳಿ ನಿಲ್ಲಿತು. ಪ್ರಾಣಿಗಳು ಉಸಿರಾಡಲು ತೊಂದರೆ ಅನುಭವಿಸಿದವು. ಈ ಪರಿಸ್ಥಿತಿಯನ್ನು ತಿಳಿದು ಎಲ್ಲಾ ದೇವತೆಗಳು ವಾಯುದೇವನ ಬಳಿಗೆ ಬಂದು ಕ್ಷಮಾಪಣೆ ಕೇಳಿದರು. ಅವರು ಹನುಮಂತನಿಗೆ ಅಪಾರ ಶಕ್ತಿಗಳು, ವರಗಳು ನೀಡಿದರು. ಬ್ರಹ್ಮನು, ಇಂದ್ರನು, ಸೂರ್ಯನು ಎಲ್ಲರೂ ಆತನಿಗೆ ಅಮೋಘ ಶಕ್ತಿಗಳನ್ನು ನೀಡಿದರು. ಹನುಮಂತನ ಶಕ್ತಿಯನ್ನು ತಪ್ಪಾಗಿ ಬಳಸದಂತೆ ಮಾಡಲು ಸಪ್ತಋಷಿಗಳು ಆತನ ಶಕ್ತಿಯ ಅರಿವನ್ನು ತಾತ್ಕಾಲಿಕವಾಗಿ ಮರೆಮಾಡಿದರು. ಅವನು ಕೇವಲ ಆಗಾಗ ದೇವತೆಗಳು ಅಥವಾ ಗುರುಗಳು ನೆನಪಿಸಿದಾಗ ಮಾತ್ರ ತನ್ನ ಶಕ್ತಿಯನ್ನು ಬಳಸುತ್ತಿದ್ದ. ಆ ನಂತರ ಹನುಮಂತನು ತನ್ನ ಶಕ್ತಿಯ ಅರಿವಿಲ್ಲದೆ ಕೂಡ ಸದಾ ಧೈರ್ಯದಿಂದ, ಶಕ್ತಿಯಿಂದ ಆಟವಾಡುತ್ತಾ ಪ್ರಜೆಗಳ ಜೊತೆ ಬೆರೆತು ಬೆಳೆಯುತ್ತಿದ್ದನು. ಅವನ ಕವನ, ಗಾನ ಮತ್ತು ಸಾಹಸಗಳಿಂದ ಎಲ್ಲರೂ ಮೆಚ್ಚುತ್ತಿದ್ದರು. ಈ ಹನುಮಂತನ ಬಾಲ್ಯದ ಘಟನೆ ನಿಜಕ್ಕೂ ನಮಗೆ ಹೇಳುವಂಥದ್ದು. ಧೈರ್ಯ, ಶಕ್ತಿ ಇದ್ದರೂ ಅದನ್ನು ಸಮರ್ಪಕವಾಗಿ ಹೇಗೆ ಉಪಯೋಗಿಸಬೇಕು ಎಂಬ ಪಾಠವಿದೆ. ದೇವತೆಗಳು ಹನುಮಂತನ ಶಕ್ತಿಯನ್ನು ತಿಳಿದು ಅವನನ್ನು ರಾಮನ ಸೇವೆಗೆ ಮೀಸಲಾಗಿಟ್ಟರು.